ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ದಾಳೆ. ಸೋಮವಾರ ರಾತ್ರಿ ದುಬೈನಿಂದ ಬೆಂಗಳೂರಿಗೆ ಬಂದಿಳಿತಾ ಇದ್ದ ಹಾಗೆ ಏರ್ಪೋರ್ಟ್ನಲ್ಲೇ ರನ್ಯಾಳನ್ನ ಲಾಕ್ ಮಾಡಿದ್ದಂತ ಡಿಆರ್ಐ ಅಧಿಕಾರಿಗಳು 14 ಕೆಜಿ ಶುದ್ಧ ಬಂಗಾರವನ್ನ ಸೀಸ್ ಮಾಡಿದ್ದರು. ಮನೆಯಲ್ಲೂ 4 ಕೋಟಿ ಮೌಲ್ಯದ ಚಿನ್ನ, ಹಣ ಪತ್ತೆ ಆಗಿತ್ತು. ಇನ್ನು ತನಿಖೆಯ ವೇಳೆ ಚಿನ್ನದ ಕಳ್ಳ ಸಾಗಾಣಿಕೆಯ ಮತ್ತಷ್ಟು ಮಾಹಿತಿಗಳು ಇದೀಗ ಬಯಲಾಗ್ತಾ ಇವೆ. ದುಬೈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ರಾವ್ ಡೆಲಿವರಿ ಗರ್ಲ್. ಅಪ್ಪ ಪೊಲೀಸ್, ಮಗಳು ಕಳ್ಳಿ, ಹಿಂದಿದ್ಯಾ ದೊಡ್ಡ ದೊಡ್ಡ ಕೈಗಳು. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗೆದಷ್ಟು ಭಯಾನಕ ಸತ್ಯಗಳು ಬಯಲಾಗ್ತಿವೆ. ಕೆಜಿಎಫ್ ಚಿನ್ನದ ಗಣಿಗಿಂತಲೂ ಆಳವಾದ ದೊಡ್ಡ ಕೈಗಳು ಈ ಚಿನ್ನ ಕಳ್ಳ ಸಾಗಾಣಿಕೆ ಗ್ಯಾಂಗ್ನಲ್ಲಿವೆ ಅನ್ನೋ ಮಾಹಿತಿ ಹೊರಬೀಳ್ತಿದೆ. ತನಿಖೆ ವೇಳೆ ದುಬೈನಿಂದ ಚಿನ್ನ ಸಾಗಿಸುವುದಷ್ಟೇ ನಟಿ ರನ್ಯಾ ಡ್ಯೂಟಿ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ದುಬೈ ಏರ್ಪೋರ್ಟ್ ನಲ್ಲೇ ಚಿನ್ನದ ಬಿಸ್ಕತ್ಗಳು ರನ್ಯಾ ಕೈ ಸೇರ್ತಿದ್ವು. ಇನ್ನು ರನ್ಯಾ ಹಿಂದೆ ದೊಡ್ಡ ದೊಡ್ಡವರ ಪಟಾಲಮಿದ್ಯಂತೆ. ಇದೇ ಗೋಲ್ಡ್ ಗ್ಯಾಂಗ್ ದೊಡ್ಡ ಟೀಮ್ ನಂತೆ ಕೆಲಸ ಮಾಡ್ತಿತ್ತಂತೆ. ಡಿಜಿ ಮಗಳು ಎಂಬ ಪ್ರೋಟೋಕಾಲ್ ನಲ್ಲಿ ಬಂಗಾರದ ಕಳ್ಳ ಸಾಗಣೆ ಮಾಡಲಾಗ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿಯೇ ಹಲವು ಬಾರಿ ಚಿನ್ನ ಕದ್ದು ಸಾಗಿಸಿದ್ರೂ ಕೂಡ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಮಗಳ ಬಂಧನ ಕೇಸ್ನಿಂದ ಅಂತರ ಕಾಯ್ದುಕೊಂಡ್ರ ಡಿಜಿಪಿ ರಾಮಚಂದ್ರ ರಾವ್ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ರನ್ಯಾ ರಾವ್ ಕೆಲಸಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. 4 ತಿಂಗಳ ಹಿಂದಷ್ಟೇ ಅವರು ಮದುವೆ ಆಗಿದ್ದಾರೆ. ಮದುವೆ ಆದಾಗಿನಿಂದ ಅವರು ನಮ್ಮನ್ನ ಭೇಟಿ ಮಾಡಿಲ್ಲ ಅಂತಾರೆ. ಆಕೆ ಮತ್ತು ಅವರ ಪತಿಯ ವ್ಯವಹಾರಗಳು ನನಗೆ ಗೊತ್ತಿಲ್ಲ. ಈ ಪ್ರಕರಣ ನನಗೆ ತೀವ್ರ ನಿರಾಸೆ ಮತ್ತು ಆಘಾತ ತಂದಿದೆ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ ಎಂದು ರಾಮಚಂದ್ರ ರಾವ್ ಹೇಳಿದ್ದಾರೆ. ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ ಬೆನ್ನಲ್ಲೇ ಮಂಗಳೂರಿನ ಗೋಲ್ಡ್ ಸ್ಮಗ್ಲಿಂಗ್ ಚರ್ಚೆಗೆ ಬಂದಿದೆ. ಮಂಗಳೂರು ವಿಮಾನ ನಿಲ್ದಾಣ ಗೋಲ್ಡ್ ಸ್ಮಗ್ಲರ್ಗಳ ಹಾಟ್ಸ್ಪಾಟ್ ಆಗಿದ್ದು, ಕೋಟಿ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಪತ್ತೆಯಾಗಿದೆ. ಆದ್ರೆ ಇದುವರೆಗೂ ಸ್ಮಗ್ಲಿಂಗ್ ಮೂಲ ಗೊತ್ತಾಗಿಲ್ಲ. ವರ್ಷವೊಂದಕ್ಕೆ ಕೋಟಿ ಮೌಲ್ಯದ ಅಕ್ರಮ ಚಿನ್ನ ಸಾಗಾಟ ಪ್ರಕರಣಗಳು ಪತ್ತೆಯಾಗಿವೆ. ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕೇರಳ ಮೂಲದವರೇ ಬಹುತೇಕರು ಸಿಕ್ಕಿಬಿದ್ದಿದ್ದು, ಕೇರಳ ಜ್ಯುವೆಲರಿ ಮಾಫಿಯಾದ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗಿದೆ. ಅಧಿಕಾರಿಗಳು ಗೋಲ್ಡ್ ಸ್ಮಗ್ಲಿಂಗ್ ಮಾಡುವವರನ್ನ ಬಂಧಿಸಿ ದಂಡ ಹಾಕಿ ಬಿಟ್ಟು ಬಿಡ್ತಾರೆ. ಚಿನ್ನ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು, ಇದರ ಸೂತ್ರಧಾರರು ಯಾರು, ಇವೆಲ್ಲವೂ ಕೂಡ ನಿಗೂಢವಾಗಿದೆ. ಇನ್ನು ಮಾರ್ಚ್ 18ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ರನ್ಯಾ ರಾವ್ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಟಿ ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.